ನಮಸ್ಕಾರ ಎಲ್ಲರಿಗೂ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಅನಾಲಿಸಿಸ್ನ ಕೊನೆಯ ವಿಡಿಯೋ, ಕೊನೆಯ ತಂಡ ಪಂಜಾಬ್ ಕಿಂಗ್ಸ್. ಅದರ ಬಗ್ಗೆ ಇವತ್ತು ಮಾತಾಡ್ತಾ ಇರೋದು. ಪಂಜಾಬ್ ಕಿಂಗ್ಸಲ್ಲಿ KL ರಾಹುಲ್, ಮಯಾಂಕ್ ಅಗರ್ವಾಲ್ ಎಲ್ಲ ಆಡ್ತಿದ್ದಾಗ ಆಗ ಕನ್ನಡಿಗರಿಗೆ ನಿಮ್ಮ ಫೇವ್ರೆಟ್ ಟೀಮ್ ಯಾವುದು ಅಂತ ಕೇಳಿದರೆ RCB ಸಪೋರ್ಟರ್ಸಿಗೆ ಅವರೆಲ್ಲ ಹೇಳ್ತಿದ್ರು RCB ಬಿಟ್ಟರೆ ಪಂಜಾಬು, ಯಾಕಂತಂದರೆ ನಮ್ಮ KL ರಾಹುಲ್ ಇದ್ದಾನೆ, ಮಯಾಂಕ್ ಅಗರ್ವಾಲ್ ಇದ್ದಾರೆ, ಸೊ ಕನ್ನಡಿಗರಿದ್ದಾರೆ ಅಂತ ಸಪೋರ್ಟ್ ಮಾಡ್ತಿದ್ರು. ಈಗ ಯಾರಲ್ಲಿ ಇಲ್ಲ. ಸೊ ಆದ್ದರಿಂದ RCB ಫ್ಯಾನ್ಸ್ ಯಾರು ಸೆಕೆಂಡ್ ಫೇವ್ರೆಟ್ ಟೀಮ್ ಯಾವುದು ಅಂತ ಕೇಳಿದರೆ ಪಂಜಾಬ್ ಕಿಂಗ್ಸ್ ಅಂತ ಹೇಳೋದಿಲ್ಲ. ಪಂಜಾಬ್ ಕಿಂಗ್ಸ್ ಅಂತ ಯಾರಾದರೂ ಹೇಳಿದರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಪ್ರೀತಿ ಜಿಂಟಾ. ಕಳ್ಳರು. ಸೊ ಕಪ್ ಗೆದ್ದಿಲ್ಲ ಅವರು. ಆ್ಯಂಡ್ ಅಂಥ ಒಂದು ಥ್ರೆಟ್ನಿಂಗ್ ಟೀಮ್ ಅಂತ ಅನ್ನಿಸ್ತದೆ. ಈ ಸಲ ಕಪ್ ಯಾರು ಗೆಲ್ಬೋದು ಅಂತ ಏನಾದ್ರು ಕೇಳಿದರೆ ಯಾರು ಸಹ ಪಂಜಾಬ್ ಕಿಂಗ್ಸ್ ಅಂತ ಹೇಳೋದಿಲ್ಲ. ಯಾಕೆಂತಂದರೆ ನಾನ್ ಸ್ಟಾಪ್ ಕ್ಯಾಪ್ಟನ್ ಚೇಂಜ್ ಮಾಡ್ತಾ ಇರ್ತಾರೆ, ನಾನ್ ಸ್ಟಾಪ್ ಪ್ಲೇಯರ್ಸನ್ನು ಚೇಂಜ್ ಮಾಡ್ತಾ ಇರ್ತಾರೆ, ಆಕ್ಷನಿಗೆ ಬರ್ತಾರೆ. ಎಲ್ಲ ಪ್ಲೇಯರ್ಸ್ ಇದಕ್ಕೂ ಪ್ರೀತಿ ಜಿಂಟಾ ಇಂಟ್ರೆಸ್ಟ್ ತೋರಿಸ್ತಾರೆ ಬೈ ಮಾಡಲಿಕ್ಕೆ, ಕೊನೆಗೆ ಬೈ ಮಾಡೋದಿಲ್ಲ. ಆ ಥರ ಎಲ್ಲ ಒಂದಿಷ್ಟು ರೀಸನ್ಸಿಂದಾಗಿ ಅವ್ರದ್ದು ಫ್ಯಾನ್ ಬೇಸ್ ಜಾಸ್ತಿ ಆಗಲಿಲ್ಲ. ಪಂಜಾಬ್ ಕಿಂಗ್ಸ್ ಇದು ಅಲ್ಲೇ ಉಂಟು ಫ್ಯಾನ್ ಬೇಸು. ಅಂದರೆ ಅದೊಂದು ಯಾರು ಸಹ ಟಫ್ ಕಾಂಪಿಟೇಟರ್ ಅಂತ ಯಾವತ್ತೂ ಸಹ ಟ್ರೀಟ್ ಮಾಡ್ತಾ ಇಲ್ಲ. ಫ್ರಮ್ ದ ಸೀಸನ್ ಒನ್ನಲ್ಲಿ ಶಾನ್ ಮಾರ್ಷ್ ಅವರು ಭಯಂಕರ ಚೆಂದ ಮಾಡಿ ಆಡಿದರು. ಅವರು ಐ ಥಿಂಕ್ ಹಿ ವಾಸ್ ದಿ ಆರೆಂಜ್ ಕ್ಯಾಪ್ ಹೋಲ್ಡರ್. ಅದಾದಮೇಲೆ ಯಾವಾಗ ಶಾನ್ ಮಾರ್ಷು ಮತ್ತು ಯುವರಾಜ್ ಸಿಂಗ್ ಎಲ್ಲ ಹೊರಗಡೆ ಬಂದರು, ಅದಾದಮೇಲಿಂದ ಅವ್ರದ್ದು ಹೀಗೆ ಡೌನ್ಫಾಲೇ ಉಂಟು ಪಂಜಾಬ್ ಕಿಂಗ್ಸ್ ಇದು, ಹೊರತು ಯಾವತ್ತೂ ಸ್ಟ್ರಾಂಗ್ ಟೀಮ್ ಅಂತ ಅನಿಸಿಲ್ಲ. ಈ ಸಲ ಹೇಗಿರಬಹುದು ನೋಡುವ. ಓಪನರ್ಸ್ ಯಾರಿರಬಹುದು? ಓಪನರ್ಸ್ ಶಿಖರ್ ಧವನ್ ಅವರು ಕ್ಯಾಪ್ಟನ್ನು. ಓಪನಿಂಗ್ ಆಬ್ವಿಯಸ್ಲಿ ಶಿಖರ್ ಧವನ್ ಅವರು ಬರ್ತಾರೆ. ಬಟ್ ಅವ್ರದ್ದು ಪ್ರಾಬ್ಲಮ್ ಏನು ಅಂತಂದರೆ ಅವರು ಲಾಸ್ಟ್ ಇಯರ್ IPL ಆಡಿದ್ಮೇಲೆ ಮೇ ಬಿ ಈ IPL ಆಡ್ತಾ ಇರೋದು, ಬೇರೆ ಯಾವ ಕ್ರಿಕೆಟ್ ಆಡಿಲ್ಲ ಅಂತ ಅಂದ್ಕೊಳ್ತೇನೆ. ಅವರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ. ಆ್ಯಂಡ್ ರಣಜಿ ಕೂಡ ಆಡ್ತಾ ಇಲ್ಲ. ಐ ಡೋಂಟ್ ನೋ ವೈ, ಅಂದರೆ ಅವ್ರು ರೇಸಲ್ಲಿ ಇಲ್ಲ. ಸೊ ಅವರು ಯಾವ ಥರ ಫಾರ್ಮಲ್ಲಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಈಗ ಅವರು ಓಪನಿಂಗ್ ಬರ್ತಾರೆ. ಅವರ ಜೊತೆ ನಾನು ಪ್ರಭ್ಸಿಮ್ರನ್ ಸಿಂಗ್ ಅವ್ರನ್ನ ಹಾಕ್ಕೊಳ್ತೇನೆ. ಯಾಕಂತಂದರೆ ಲಾಸ್ಟ್ IPL ಅಲ್ಲಿ ಒಂದು 2-3 ಮ್ಯಾಚ್ ಹಿ ವಾಸ್ ರಿಯಲಿ ಗುಡ್. ಒಂದು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿದರು. ಆ್ಯಂಡ್ ಒಂದು ಭರವಸೆ ಮೂಡಿಸಿದಂತಹ ಆಟಗಾರ ಲಾಸ್ಟ್ IPL ಅಲ್ಲಿ ಪಂಜಾಬ್ ಕಿಂಗ್ಸಿಗೆ. ಸೊ ಆದ್ದರಿಂದ ಅವರನ್ನು ಓಪನಿಂಗ್ ಕಳಿಸ್ತೇನೆ. ಅದಾದಮೇಲೆ ಒನ್ ಡೌನು ಜಾನಿ ಬೇರ್ಸ್ಟೋ. ಅವರದ್ದು ಟೆಸ್ಟ್ ಏನೇ ಇರ್ಬೋದು, ಈ ಮೊನ್ನೆ ಇಂಗ್ಲೆಂಡ್ ಟೆಸ್ಟಲ್ಲಿ ಅವರ ಪ್ರದರ್ಶನ ಏನೇ ಇರ್ಬೋದು, ಬಟ್ ವೈಟ್ ಬಾಲ್ ಕ್ರಿಕೆಟಲ್ಲಿ ಹೀ ಈಸ್ ಸ್ಟಿಲ್ ಒಂಥರ ವಾವ್. ಅಂದರೆ ಹೊಡೆಲಿಕ್ಕೆ ನಿಂತರೆ ಬಟ್ಲರ್ ಮತ್ತು ಬೇರ್ಸ್ಟೋ ಅವರೆಲ್ಲ ಗೊತ್ತಲ್ಲ, ಹೊಡಿಲಿಕ್ಕೆ ನಿಂತರೆ ಹೇಗೆ ಅಂತ. SRH ಅಲ್ಲಿ ಬೇರ್ಸ್ಟೋ ಆಡ್ತಿದ್ದಾಗ ವಾರ್ನರು ಬೇರ್ಸ್ಟೋ ಕಾಂಬಿನೇಷನ್ ಭಯಂಕರ ಕ್ಲಿಕ್ ಆಗಿತ್ತು. ಸೊ ಆ ಥರ ಎಲ್ಲಿಯಾದರೂ ಒಂದು ಒಳ್ಳೆ ಲಹರಿಯಲ್ಲಿದ್ದರೆ, ಒಳ್ಳೆ ಫಾರ್ಮಲ್ಲಿದ್ದರೆ ಈಸ್ ಆನ್ ಅಮೇಝಿಂಗ್ ಪ್ಲೇಯರ್ ಬೇರ್ಸ್ಟೋ ವೈಟ್ ಬಾಲ್ ಕ್ರಿಕೆಟಲ್ಲಿ. ಸೊ ಒನ್ ಡೌನಿಗೆ ಹೇಳಿ ಮಾಡಿಸಿದಂತಹ ಆಟಗಾರ. ಅದಾದಮೇಲೆ ಬರೋದು ಬಿಗ್ 6 ಹಿಟ್ಟರ್ ಯಾರು? ಲಿವಿಂಗ್ಸ್ಟನ್, ಜೀವಂತ ಕಲ್ಲು. ಅವರು ಹೊಡೆದ್ರೆ ಒಂದೊಂದು 6 ಎಷ್ಟು ದೂರ ಹೋಗ್ತದೆ ಅಂತಂದರೆ ಓ ದೇವ. ಬೇರ್ಸ್ಟೋ ಮತ್ತು ಲಿವಿಂಗ್ಸ್ಟನ್ ಅವರೇ ಆಧಾರ ಸ್ತಂಭಗಳು ಈ IPL ಅಲ್ಲಿ ಫಾರ್ ಪಂಜಾಬ್ ಕಿಂಗ್ಸ್. ಅವರಿಬ್ಬರು ನೆಕ್ಸ್ಟ್ ಲೆವೆಲ್ ಅಗ್ರೆಸಿವ್ ಕ್ರಿಕೆಟ್ ಆಡಿದರೆ, ಸ್ವಲ್ಪ ನಿಂತು ಆಡಬೇಕು. ಅಂದರೆ 5 ಬಾಲ್ 15 ಹೊಡೆದು ಔಟ್ ಆಗ್ತೇನೆ ಅಂತಲ್ಲ, ಸ್ವಲ್ಪ ಲಾಂಗ್ ಇನ್ನಿಂಗ್ಸ್, ಬಟ್ ಅಗೈನ್ ಅಗ್ರೆಸಿವ್ ಕ್ರಿಕೆಟ್ ಆಡಿದರೆ ಅವರು ತುಂಬ ದೊಡ್ಡ ಸ್ಕೋರ್ ಮಾಡಲಿಕ್ಕೆ ಆಗ್ತದೆ ಈ IPL ಅಲ್ಲಿ. ಪೇಪರಲ್ಲಿ ಎಲ್ಲ ಸಹ ನಾವು ಹೊಗಳ್ತೇವೆ, ಬಟ್ ಅದು ಕಾರ್ಯರೂಪಕ್ಕೆ ಬರಬೇಕಲ್ಲ. ಈಗ ಬೇರ್ಸ್ಟೋ ಅವ್ರದ್ದು ಟೆಸ್ಟ್ ಫಾರ್ಮೇ T20ಗೂ ಕಂಟಿನ್ಯೂ ಆದರೆ ಎಂತ ಮಾಡಲಿಕ್ಕಾಗೋದಿಲ್ಲ. ಸೊ ಬೇರ್ಸ್ಟೋ ಮತ್ತು ಲಿವಿಂಗ್ಸ್ಟನ್ ಅವರು 3 ಮತ್ತು 4 ಆಡ್ತಾರೆ. ಅದಾದಮೇಲೆ ಅವರ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ. ಲಾಸ್ಟ್ IPL ಅಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಥರ ಜಿತೇಶ್ ಶರ್ಮಾ ಸಹ ಹಾಗೆ ಒಂಥರ ಭಯಂಕರ ಕ್ಲಿಕ್ ಆಗಿದ್ರು. ಯಾಕಂದರೆ ಲಾಸ್ಟ್ IPL ಅಲ್ಲಿ ಲಿವಿಂಗ್ಸ್ಟನ್ ಎಲ್ಲ ಕ್ಲಿಕ್ ಆಗಿರಲಿಲ್ಲ. ಅವರಿಗೆ ಕ್ಲಿಕ್ ಆಗಿದ್ದೆ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಅಥವಾ ಇಂಡಿಯನ್ ಹೊಸ ಆಟಗಾರರು. ಪ್ರಭ್ಸಿಮ್ರನ್ ಸಿಂಗ್, ಅಥರ್ವ ತೈಡೆ, ಹಾಗೆಯೇ ಜಿತೇಶ್ ಶರ್ಮಾ ಅವ್ರನ್ನ ನಾನು ಒಂಥರ ಫಿನಿಷರ್ ಥರ ಯೂಸ್ ಮಾಡ್ಕೊಳ್ತೇನೆ. ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಆ್ಯಂಡ್ ಆಲ್ಸೋ ದ ಫಿನಿಷರ್. ಅದರ ಜೊತೆ ಒಬ್ಬ ಫಾರಿನರ್ ಸ್ಯಾಮ್ ಕರನ್. ಅವ್ರ ದೊಡ್ಡ ಹೈಯೆಸ್ಟ್ ಒನ್ ಆಫ್ ದಿ ಹೈಯೆಸ್ಟ್ ಎಂತ ಹೇಳೋದು ಪ್ರೈಸಿಗೆ ಹೋದವರಲ್ವಾ, ಸೇಲ್ ಆದವರು. ಸೊ ಆ ಹೈಯೆಸ್ಟ್ ಪ್ರೈಸ್ ಟ್ಯಾಗನ್ನು ಇಟ್ಕೊಂಡು ಅವರು ಈ IPL ಅಲ್ಲಿ ಸಹ ಆಡ್ತಾ ಇದ್ದಾರೆ. ಸ್ಯಾಮ್ ಕರನ್ ಅವರು ಪ್ರೆಷರ್ ಇದ್ದೇ ಇರ್ತದೆ, ಬಟ್ ಆಲ್ರೌಂಡರು. ಬೌಲಿಂಗ್ ಎಲ್ಲ ಇದ್ದರೆ ಬ್ಯಾಟಿಂಗ್ ಎಲ್ಲ ಇದ್ದರೆ ಬೌಲಿಂಗು, ಆ ಥರ ಒಂಥರ ಕ್ಲಿಕ್ ಆಗುವಂಥ ಆಟಗಾರ. ಎರಡು ಸಹ ಕ್ಲಿಕ್ ಆಗಬೇಕು ಅಂತ ಪಂಜಾಬ್ ಕಿಂಗ್ಸ್ ಬಯಸೋದು. ಅವರ ಬೌಲಿಂಗ್ ಸಹ ಬೇಕು, ಬ್ಯಾಟಿಂಗ್ ಸಹ ಬೇಕು ಅಂತ. ಬಟ್ ಲಾಸ್ಟ್ IPL ಅಲ್ಲಿ ಇದು ಕ್ಲಿಕ್ ಆಗ್ತಿತ್ತು, ಅದು ಕ್ಲಿಕ್ ಆಗ್ತಿತ್ತು. ಇಲ್ಲದೇ 2 ಸಹ ಕ್ಲಿಕ್ ಆಗ್ತಿರಲಿಲ್ಲ ಅವ್ರದ್ದು ಕೆಲವೊಂದು ಮ್ಯಾಚಲ್ಲಿ. ಬಟ್ ಏನಿವೆ ಸ್ಯಾಮ್ ಕರನ್ ಅವ್ರನ್ನ ಆಡಿಸ್ತಾರೆ. ಅದಾದಮೇಲೆ ಹರ್ಷಲ್ ಪಟೇಲ್ ಅವರಿಗೆ ಸುಮಾರು ಕೋಟಿ ಕೊಟ್ಟು ತೊಗೊಂಡಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ.
ಹರ್ಷಲ್ ಪಟೇಲ್ ಅವ್ರ ಮೇಲೆ. ಹರ್ಷಲ್ ಪಟೇಲ್ ಅವರು ನೋ ಬಾಲ್ ಕಿಂಗ್ ಅಂತವೇ ಹೆಸರು ಬಾಸಿ, ಅವರು ಸ್ಲೋ ಬಾಲ್ ಹಾಕ್ಲಿಕ್ಕೆ ಹೋಗಿ ಡೈರೆಕ್ಟ್ ಬ್ಯಾಟ್ಸ್ಮನ್ ತಲೆಯಿಂದ ಮೇಲೆ ಹೋಗಿ ಡೈರೆಕ್ಟ್ ಕೀಪರ್ಗೆ ಇಲ್ಲಿ ಬರ್ತದೆ, ಅಷ್ಟು ದೊಡ್ಡ ದೊಡ್ಡ ಫುಲ್ ಟಾಸ್ ಹಾಕ್ತಾರೆ ಅವರು. ಸೊ ಅದೊಂದು ಅವರು ಕಂಟ್ರೋಲ್ ಮಾಡಿದರೆ, ಆ ಸ್ಲೋ ಬಾಲ್ಸನ್ನು ಎಷ್ಟು ಬೇಕು ಅಷ್ಟು ಮಾತ್ರ ಊಟಕ್ಕೆ ಉಪ್ಪಿನಕಾಯಿ ಥರ ಅವರು ಯೂಸ್ ಮಾಡಿದರೆ ತುಂಬ ಎಫೆಕ್ಟಿವ್ ಬೌಲರ್ ಆಗ್ತಾರೆ. ಅವರು ಉಪ್ಪಿನಕಾಯಿಯನ್ನೇ ಊಟ ಅಂತ ಬಡಿಸ್ಲಿಕ್ಕೆ ಹೋಗ್ತಾರೆ, ಅದೇ ಪ್ರಾಬ್ಲಮ್ ಆಗೋದು. ಬಟ್ ಹರ್ಷಲ್ ಪಟೇಲ್ ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಮತ್ತು ಅವರನ್ನು ಒಂಥರ ಬೌಲರ್ ಹೂ ಕ್ಯಾನ್ ಬ್ಯಾಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸ್ವಲ್ಪ ಬ್ಯಾಟಿಂಗ್ ಸಹ ಮಾಡ್ತಾರೆ ಅವರು, ಒಂದು 7 ಬಾಲ್ 10 ಹೊಡಿಬೋದಾ ಅಂತ ಅಲ್ವಾ ಹರ್ಷಲ್ ಪಟೇಲ್ ಅವರಿಗೆ, ಅಷ್ಟಾದರೂ ತಾಕತ್ತು ಉಂಟು. ಸೊ ಅದಾದಮೇಲೆ ಬರೋದು ಅವರ ಸ್ಪಿನ್ ಬೌಲರ್, ನಾಟ್ ದ ಮೇನ್ ಸ್ಪಿನ್ನರ್ ಲಾಸ್ಟಿಗೆ ಹೇಳ್ತೇನೆ. ಬಟ್ ಒಂಥರ ಲೆಫ್ಟ್ ಹ್ಯಾಮ್ ಇದು ಸ್ಪಿನ್ ಬೌಲರ್ ಒಬ್ಬರು ಬೇಕು, ಅದಕ್ಕೆ ಹರ್ಪ್ರೀತ್ ಬ್ರಾರ್. ಅವರು RCB ಮೇಲೆ ತುಂಬ ಚೆಂದ ಮಾಡಿ ಆಡಿದ್ದಾರೆ, 2 ಸಲ ಸಹ ಒಳ್ಳೆ ಮಾಡಿ ಆಡಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ, ಕರೆಕ್ಟ್ ನೆನಪಿಲ್ಲ. ಬಟ್ ಹ್ಯಾಸ್ ಪ್ಲೇಯ್ಡ್ ವೆಲ್ RCB ಮೇಲೆ. ಸೊ ಹರ್ಪ್ರೀತ್ ಬ್ರಾರ್ ಲೆಫ್ಟ್ ಹ್ಯಾಂಡ್, ಬ್ಯಾಟಿಂಗ್ ಸಹ ಲೆಫ್ಟ್ ಹ್ಯಾಂಡ್ ಅಂತ ಅಂದ್ಕೊಳ್ತೇನೆ. ಒಂದು ಒಳ್ಳೆಯ ಆಟಗಾರ, ಒಂದು ಪೊಟೆನ್ಷಿಯಲ್ ಇರುವಂಥ ಆಟಗಾರ ಹರ್ಪ್ರೀತ್ ಬ್ರಾರ್ ಅವರು. ಅದಾದ ಮೇಲೆ ಬರೋದು ಅವರ ಫಾಸ್ಟ್ ಬೌಲರ್ ಕಗೀಸೋ ರಬಾಡ. ಅವ್ರದ್ದು ವೈಟ್ ಬಾಲ್ ಕ್ರಿಕೆಟಲ್ಲಿ ಗ್ರಾಫ್ ಸ್ವಲ್ಪ ಹೀಗೆ ಉಂಟು. ಕೆಲವೊಂದು ಸಲ ತುಂಬ ಹೊಡೆಸ್ಕೊಳ್ತಾರೆ, ವಿಕೆಟ್ ತೆಗೆಯೋದಿಲ್ಲ. ಕೆಲವೊಂದು ಸಲ ಅವರ ಸ್ಪೆಲ್ ನೋಡಿದಾಗ ಅಯ್ಯೋ ಇವರ ಸ್ಪೆಲ್ಲಲ್ಲಿ ಒಂದು 2 ವಿಕೆಟ್ ಆದರೂ ಸಿಗಬೇಕಿತ್ತು, ಅನ್ಲಕ್ಕಿ ಬೌಲರ್ ಅಂತ ಕೆಲವೊಂದು ಸಲ ಅನ್ನಿಸ್ತದೆ, ಎಂಥ ಬಾಲ್ ಹಾಕಿದ ಮಾರ್ರೆ ಅಂತ. ಸೊ ಆ ಥರ ಗ್ರಾಫ್ ಉಂಟು. ಬಟ್ ಅವರನ್ನು ಆಡಿಸ್ಬೋದು, ರಬಾಡ್ ಅವ್ರನ್ನ ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಲಾಸ್ಟ್ IPL ಅಲ್ಲಿ ಹೀಗೆ ಆನ್ ಆ್ಯಂಡ್ ಆಫ್ ಇತ್ತು ಅವರ ಪರ್ಫಾರ್ಮೆನ್ಸು. ಅದಕ್ಕೆ ಬ್ಯಾಕಪ್ ಆಗಿ ನಾನು ಬೆಂಚಲ್ಲಿ ಒಬ್ಬರನ್ನು ಇಟ್ಟಿದ್ದೇನೆ, ಅದು ಮತ್ತೆ ಮಾತಾಡ್ತೇನೆ. ಬಟ್ ರಬಾಡ್ ಅವ್ರನ್ನ ಸದ್ಯಕ್ಕಂತೂ ಫಸ್ಟ್ 3 ಮ್ಯಾಚಲ್ಲಿ ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಅವರ ಇನ್ನೊಬ್ಬ ಬೌಲರ್ ಹರ್ಷ್ದೀಪ್ ಸಿಂಗ್ ಟ್ರಂಪ್ ಕಾರ್ಡ್ ಬೌಲರು. ಇಂಡಿಯನ್ ಬೌಲರ್ಸಲ್ಲಿ ಮೇ ಬಿ ಹರ್ಷಲ್ ಪಟೇಲ್ಗಿಂತನೂ ಜಾಸ್ತಿ ಅಂದರೆ ಓಪನಿಂಗ್ ಬೌಲರ್ ಆಗಿ ರಬಾಡ ಮತ್ತು ಹರ್ಷ್ದೀಪ್ ಸಿಂಗ್ ಬರ್ತಾರೆ ಅಂತ ಅಂದ್ಕೊಳ್ತೇನೆ. ಹರ್ಷಲ್ ಪಟೇಲ್ ಅವ್ರನ್ನ ಮಿಡಲ್ ಓವರ್ಸಲ್ಲಿ ಆಡಿಸ್ಬೋದು, ಬೌಲಿಂಗಲ್ಲಿ ಆಡಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಬರೋದು ಲಾಸ್ಟ್ ಬ್ಯಾಟ್ಸ್ಮನ್ ಆ್ಯಂಡ್ ದೇರ್ ಮೇನ್ ಸ್ಪಿನ್ ಬೌಲರ್ ರಾಹುಲ್ ಚಹರ್. ಒಳ್ಳೆ ಲೈನ್ ಆ್ಯಂಡ್ ಲೆಂತ್ ಉಂಟು, ಕಂಟ್ರೋಲ್ ಒಳ್ಳೆ ಉಂಟು, ಬಾಲ್ನ ಸ್ಕಿಡ್ ಮಾಡ್ತಾರೆ, ಫ್ಲೈಟ್ ಮಾಡೋದಿಲ್ಲ. ನಾನು ನೋಡಿದಾಗೆ ಅವರು ಫ್ಲೈಟ್ ಮಾಡೋದು ತುಂಬ ಅಪರೂಪ, ಫ್ಲೈಟ್ ಮಾಡೋದಿಲ್ಲ, ಸ್ಕಿಡ್ ಮಾಡ್ತಾರೆ, ಸ್ವಲ್ಪ ಫಾಸ್ಟಾಗಿ ಬಾಲ್ ಹಾಕ್ತಾರೆ. ಅವ್ರದ್ದೇ ಆದಂತಹ ಒಂದು ಬೌಲಿಂಗ್ ನ್ಯಾಕ್ ಅಥವಾ ಟೆಕ್ನಿಕ್ ಉಂಟು. ಸೊ ಹೀ ಈಸ್ ಅ ವೆರಿ ಗುಡ್ ಬೌಲರ್. ಸೊ ಓವರಾಲ್ ನೋಡಿದಾಗ ಈ ಸಲದ ಪಂಜಾಬ್ ಕಿಂಗ್ಸ್ ಟೀಮ್ ಶಿಖರ್ ಧವನ್ದೇ ನನಗೆ ಚಿಂತೆ, ಅವರ ಫಾರ್ಮ್ ಹೇಗೆ ಇರ್ತದೋ ಅಂತವೇ ನನಗೆ ಚಿಂತೆ ಇದೆ. ಬಿಟ್ಟರೆ ಬೇರೆ ಎಲ್ಲ ಪ್ಲೇಯರ್ಸ್ ಒಳ್ಳೆ ಇದ್ದಾರೆ. ಓಪನಿಂಗ್ ಕಾಂಬಿನೇಷನ್ ಕ್ಲಿಕ್ ಆಗಬೇಕು. ಬೀಯಿಂಗ್ ಅ ಕ್ಯಾಪ್ಟನ್, ಶಿಖರ್ ಧವನ್ ಬರೀ ಬ್ಯಾಟ್ಸ್ಮನ್ ಆಗಿರೋದ್ರಿಂದ, ಆಲ್ರೌಂಡರಲ್ಲಿ ಅಲ್ವಲ್ಲ. ಸೊ ಆದ್ದರಿಂದ ಅವರ ಬ್ಯಾಟಿಂಗಲ್ಲಿ ರನ್ ಹರಿದು ಬರಲೇಬೇಕು. ನೋ ಆ್ಯಂಕರ್ ಗಿಂಕರ್. ಈ IPL ಅಲ್ಲಿ ಯಾರು ಸಹ ಆ್ಯಂಕರ್ ರೋಲೆಲ್ಲ ಆಡೋದಿಲ್ವ ಅಂತ, ಎಲ್ಲ ದಡಬಡ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಎಲ್ಲ ಬೇರೆ ಥರ ಈ ಸಲ ಮನೋರಂಜನೆ ಜಾಸ್ತಿ ಇರ್ತದೆ ಅಂತ ಯಾಕೋ ಅನ್ನಿಸ್ತಾ ಉಂಟು. ಆ್ಯಂಡ್ ಬೆಂಚ್ ಬಗ್ಗೆ ಮಾತಾಡುವ. ಬೆಂಚ್ ಬಗ್ಗೆ ಅಥರ್ವ ತೈಡೆಯನ್ನು ಇಟ್ಕೊಂಡಿದ್ದಾನೆ. ಪ್ರಭ್ಸಿಮ್ರನ್ ಸಿಂಗ್ ಎಲ್ಲರೂ ಕ್ಲಿಕ್ ಆಗದಿದ್ದರೆ ಅಥರ್ವ ತೈಡೆ. ಲಾಸ್ಟ್ IPL ಅಲ್ಲಿ ಪಂಜಾಬ್ ಕಿಂಗ್ಸ್ಗೆ ಕ್ಲಿಕ್ ಆಗಿದ್ದೇ ಅವರ ಇಂಡಿಯನ್ ಪ್ಲೇಯರ್ಸು. ಸೊ ಅಥರ್ವ ತೈಡೆ ಸಹ 1-2 ಮ್ಯಾಚಲ್ಲಿ ತುಂಬ ಚೆಂದ ಮಾಡಿ ಆಡಿದರು. ಸೊ ಅವ್ರನ್ನ ಇಟ್ಕೊಂಡಿದ್ದಾನೆ. ಮತ್ತು ರಬಾಡ್ ಅವರ ರಿಪ್ಲೇಸ್ಮೆಂಟ್ ಆಗಿ ನಥನ್ ಎಲ್ಲಿದ್ದಾರೆ ಬೆಂಚಲ್ಲಿದ್ದಾರೆ, ಅದಕ್ಕೆ ನಥನ್ ಎಲ್ಲಿಸ್ ಅವರು ಬೆಂಚಲ್ಲಿ ಇಟ್ಕೊಂಡಿದ್ದಾರೆ. ರಬಾಡ ಔಟ್ ಆಫ್ ಫಾರ್ಮ್ ಆದರೆ ಎಲ್ಲಿಸ್ ಅವ್ರನ್ನ ಆಡಿಸ್ಕೊಳ್ಬೋದು. ಹಾಗೆಯೇ ಸ್ಯಾಮ್ ಕರನ್ ಅವರು ವರ್ಕ್ ಆಗ್ತಾ ಇಲ್ಲ, ಒಬ್ಬ ಸ್ಪಿನ್ನರ್ ಬೇಕು. ಸ್ಯಾಮ್ ಕರನ್ ಬೇಡ, ಒಬ್ಬ ಸ್ಪಿನ್ ಆಲ್ರೌಂಡರ್ ಬೇಕು ಅಂತಂದರೆ ಸಿಕಂದರ್ ರಾಜ್ ಅವ್ರನ್ನ ಆಡಿಸ್ಬೋದು. ಮತ್ತು ನಂಗೆ ಗೊತ್ತಿಲ್ಲ ರುಸ್ಸೋ ಅವ್ರು ಇದಾರ ಇಲ್ವೋ, ಕೆಲವೊಂದು ಸಲ ಅವೈಲೇಬಲ್ ಅಂತೆಲ್ಲ ಹೇಳ್ತಾರಲ್ಲ. ಸೊ ರುಸ್ಸೋ ಅವ್ರನ್ನ ಬೆಂಚಲ್ಲಿ ಇಟ್ಕೊಂಡಿದ್ದಾನೆ. ಮೇ ಬಿ ಲಿವಿಂಗ್ಸ್ಟನ್ ಎಲ್ಲ ವರ್ಕ್ ಆಗದಿದ್ದರೆ ಅಥವಾ ಬೇರೆಷ್ಟೋ ಕಂಪ್ಲೀಟ್ ಔಟ್ ಆಫ್ ಫಾರ್ಮ್ ಆದರೆ ರುಸ್ಸೋ ಅವ್ರನ್ನ ಆಡಿಸ್ಬೋದು. ಓವರಾಲ್ ಟೀಮ್ ಚೆಂದ ಉಂಟು. ಪಂಜಾಬ್ ಕಿಂಗ್ಸ್ ಇದು ಯೂಶಲಿ ಟೀಮ್ ಚೆಂದ ಇರ್ತದೆ. ಸಂಹೌ ಅವರು ಗ್ರೌಂಡಲ್ಲಿ ಕಾರ್ಯರೂಪಕ್ಕೆ ತರುವುದಿಲ್ಲ, ಆಟದಲ್ಲಿ ಆ ಜಿದ್ದು ಬರುವುದಿಲ್ಲ. ಟೀಮ್ ಯಾವತ್ತೂ ಚೆಂದ ಇರ್ತದೆ ಅವರದು. ಏನೋ ಒಂದು ಪ್ಲೇಯಿಂಗ್ 11 ಚೆಂದ ಇರ್ತದೆ, ಏನೇನೋ ಆಕ್ಷನಲ್ಲಿ ಏನು ಲಗಡಿ ತೆಗೆದ್ರೆ ಸಹ ಪ್ಲೇಯಿಂಗ್ 11 ಚೆಂದ ಇರ್ತದೆ. ಬಟ್ ಸಂಹೌ ಅದು ಕ್ಲಿಕ್ ಆಗೋದಿಲ್ಲ. ಐ ಡೋಂಟ್ ನೋ ವೈ. ಈ ಸಲ ಸಹ ಟೀಮ್ ಚೆಂದ ಕಾಣ್ತಾ ಉಂಟು. ಬಟ್ ಕ್ಯಾನ್ ದೇ ಕಮ್ ಟು ಪ್ಲೇ ಆಫ್ ಗೊತ್ತಿಲ್ಲ. ಬಂದರೆ ಖುಷಿ ಮಾರೆ, ಬರಲಿ. ಬಟ್ ಇವ್ರು ಯಾವತ್ತು ಸಹ 5-6ನೇ ಪ್ಲೇಸಿಗೆ ಸಮಾಧಾನ ಮಾಡಿಕೊಳ್ತಾರಾ ಏನು, 5ನೇ ಪ್ಲೇಸ್ ಬರ್ಬೋದಾ ಅಂತ ಈ ಸಲ ಸಹ ಗೊತ್ತಿಲ್ಲ. ನಿಮಗೆ ಅಂತ ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿಗೆ ಈ IPL ಅನಾಲಿಸಿಸ್ ವೀಡಿಯೋಸ್ ಮುಗಿತಾ ಇದೆ. ಮುಂಬೈ ತಂಡಕ್ಕೆ ಒಂದು ದೊಡ್ಡ ಹೊಡೆತ. ಬೆಹರೌಂಡ್ ಆಫ್ ಇಂಜುರಿ, ಅವರು IPL ಇಂದ ಔಟು. ಮಧುಶಂಕ IPL ಇಂದ ಔಟು. ಅವರ ಬದಲಿಗೆ
ಲೈಕ್ ವುಡ್ ಅವ್ರನ್ನ ಏನೋ ತೊಗೊಂಡಿದ್ದಾರೆ, ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಲೈಕ್ ವುಡ್ ಅಂತ ಅಂದ್ಕೊಳ್ತೇನೆ, ಅವ್ರನ್ನ ತೊಗೊಂಡಿದ್ದಾರೆ. ಅವ್ರಿಗೆ ಚಾನ್ಸ್ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಕೋನ ಮಾಪಕ, ಅದು ಹೇಗೆ ಮಾರೆ ಪ್ರೊನೌನ್ಸ್ ಮಾಡೋದು, ಕ್ವಾನ ಮಾಪಕ ಎಂಥದ್ದು ನನಗೆ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ. ಅಂಡರ್-19 ಸೌತ್ ಆಫ್ರಿಕಾಕ್ಕೆ ಆಡಿದರು. ಭಯಂಕರ ಉದ್ದ ಇದ್ದಾರೆ, ಸ್ವಲ್ಪ ದಡಿ ಅಂತಾರೆ ಇದ್ದಾರೆ, ಭಯಂಕರ ಫಾಸ್ಟ್, ಮತ್ತು ಸ್ವಲ್ಪ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದರು. ಬುಮ್ರಾ ಹಿ ಮೇ ಬಿ ದ ಗ್ರೇಟ್ ಬೌಲರ್ ಬಟ್ ಐ ಆಮ್ ದ ಗ್ರೇಟೆಸ್ಟ್ ಬೌಲರ್ ಅಂತ. ಸೊ ಈಗ ಅವರು ಬುಮ್ರಾ ಜೊತೆ ಮುಂಬೈಯಲ್ಲಿ ಆಡಬೇಕು. ಸೊ ಒಳ್ಳೆ ಬೈ ಅಂತ ಅಂದ್ಕೊಂಡಿದ್ದೇನೆ. ಮಾಪಕ ಈಸ್ ಅ ಒಳ್ಳೆ ಬೈ. ಲೈಕ್ ವುಡ್ ನನಗೆ ಗೊತ್ತಿಲ್ಲ, ಬಟ್ ತುಂಬ ತಲೆನೋವಿನ ವಿಷಯ ಮುಂಬೈಗೆ. ಆಲ್ ಆಫ್ ಅ ಸಡನ್ ಇಬ್ಬರು ಮೇಯ್ನ್ ಬೌಲರ್ಸು IPL ಇಂದ ಹೊರಗೆ ಹೋಗ್ತಾ ಇರೋದು ಇಂಜುರಿಯಿಂದಾಗಿ. ಇಟ್ಸ್ ಸ್ವಲ್ಪ ಲೆಟ್ ಡೌನ್ ಮುಂಬೈಗೆ. ಬಟ್ ಅವ್ರು ಕಮ್ಬ್ಯಾಕ್ ಮಾಡ್ತಾರಪ್ಪ. ಅವರನ್ನು ಸುಮ್ಮನೆ ಈಸಿಯಾಗಿ ತಗೊಳ್ಳಿಕ್ಕಾಗೋದಿಲ್ಲ ಮುಂಬೈಯನ್ನೆಲ್ಲ. ದೇ ಆರ್ ಸ್ಟ್ರಾಂಗ್. ಸರಿ, ನಿಮ್ಗೆ ಅಂತ ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿ ಬರುವ. ನಮಸ್ಕಾರ.